ಎಲ್ರಿಗೂ ನಮಸ್ಕಾರ. ನಾನು ರವಿ ಬಸ್ರೂರ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಂತೋಷ್ ವೆಂಕಿ. ಸೊ ಯೂಟ್ಯೂಬಲ್ಲಿ ನೋಡಿ ಒಂದ್ಸರಿ ನೋಡೋಣ, ಇಷ್ಟದ ಏನು ಕೆಲಸ ಮಾಡ್ತಾ ಇದಾರಲ್ಲ ಅಂತ ನೋಡೋಣ ಅಂತ ಹೇಳಿ ನಾಡಿಕೆಲ ಗೋಶಾಲೆಗೆ ಬಂದ್ವಿ. ಸೊ ಇಲ್ಲಿ ಇವ್ರ ಕ್ರಿಯೇಷನ್ ನೋಡಿ ನನಗೆ ಶಾಕ್ ಆಗೋಯ್ತು. ಸೊ ನಮ್ಮ ಸನಾತನ ಧರ್ಮದ ಹಳೆ ತಳಿ ಇದು. ಮತ್ತೆ ಅದನ್ನ ಜನರು ಎಲ್ಲರ ಮನೆಗೂ ಈಗ ನಾಯಿ ಬೇಕು ಬಂದಿದೆ. ತುಂಬಾ ಹಳೆ ತಳಿ, ಎಲ್ಲರ ಮನೆಗೂ ದನಗಳಿತ್ತು. ಸೊ ಅದಾದ್ಮೇಲೆ ಏನು ಈಗ ಡಾಗ್ಸ್ ಬಂದಾದ್ಮೇಲೆ ಈ ತರದ ಇದು ಕ್ರಿಯೇಷನ್ ತುಂಬಾ ಕಮ್ಮಿ ಆಯ್ತು. ಸೊ ಅದಾದ್ಮೇಲೆ ಇವರು ಡಾಕ್ಟರ್ ಕೃಷ್ಣರಾಜ್ ಅವರು ಸೊ ಈ ತರದ ಒಂದು ಕ್ರಿಯೇಚರ್ನ ಮಾಡಿದ್ದಾರೆ. ಇದನ್ನ ನನಗೆ ಹೇಳಲಿಕ್ಕೆ ಪದಗಳು ಸಿಗ್ತಾ ಇಲ್ಲ. ಈ ತರದ ಕ್ರಿಯೇಷನ್ ತುಂಬಾ ಹೊಸ್ತು. ಅದಾದ್ಮೇಲೆ ಎಲ್ಲರ ಮನೆಗೂ ಈ ತರದ ತಳಿಗಳು ಬರ್ಲಿ ಅಂತ ಅವ್ರ ಆಶಯ. ಎಕ್ಸ್ಟ್ರಾರ್ಡಿನರಿ ಕ್ರಿಯೇಷನ್. ಸೊ ಈ ತರದ ಕ್ರಿಯೇಷನ್ ನಾನು ನೋಡಿಲ್ಲ. ಇದು ಅಪ್ಪ, ಇದು ಅಮ್ಮ, ಇದು ಮಗು. ಸೊ ಇದು 2 ಫೀಟ್ ಮೇಲೆ ಬೆಳೆಯಲ್ಲ ಅಂತ ಹೇಳಿದ್ರು. ನಾನು ನನಗೆ ಆಶ್ಚರ್ಯ ಆಯ್ತು, ಈ ತರದಲ್ಲಿ ಮನೇಲಿ ಇಟ್ಕೊಳ್ಳೋ ತರ ದನ ಸಿಗುತ್ತಾ ಅಂತ. ಸೊ ಅವ್ರ ಕ್ರಿಯೇಷನ್ಗೆ ಅದಾದ್ಮೇಲೆ ಇದ್ರ ಏನು ಇವ್ ತೋರಿಸೋ ಪ್ರೀತಿಗೆ ನಾನು ಮರಳಾಗ್ಬಿಟ್ಟಿದ್ದೀನಿ. ದಯವಿಟ್ಟು ನಿಮ್ಗೂ ಏನಾರು ಬೇಕಾಗಿದ್ದಿದ್ರೆ ಬನ್ನಿ, ಇಲ್ಲಿ ಬಂದು ಇದು ದನ ನಿಮ್ಮ ಮನೆಗೆ ಒಂದು ತಗೊಂಡೋಗಿ. ಸೊ ಖಂಡಿತ ನಿಮ್ಮ ಎಲ್ಲ ಪ್ರೀತಿಗೆ ಇದು ಅಷ್ಟು ಸರಿದೂಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಟು ಕೃಷ್ಣ ಅವರಿಗೆ ಈ ಮಟ್ಟದ ಒಂದು ಕ್ರಿಯೇಷನ್ ಮಾಡಿ ನಮಗೆ ಜನರಿಗೆ ಕೊಡೋ ಥರ ಮಾಡಿದ್ದಕ್ಕೆ ಧನ್ಯವಾದ.